ಹಾಯ್ ಫ್ರೆಂಡ್ಸ್, ನಾನು ಮಾಡ್ತಾ ಇರ್ತಕ್ಕಂಥ ಇಂದಿನ ರೆಸಿಪಿ ಎಗ್ ಮಸಾಲ. ಈಗ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಸ್ವಲ್ಪ ಬಿಸಿ ಆಗಲಿ. ಈಗ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ 2 ಸ್ಪೂನಷ್ಟು ಧನಿಯಾ ಬೀಜ, 1/4 ಸ್ಪೂನಷ್ಟು ಮೆಣಸು, ಒಂದು 1/4 ಸ್ಪೂನಷ್ಟು ಸೋಂಪು, ಒಂದು ಸಣ್ಣ ಚಕ್ಕೆ ಪೀಸು, ಇವೆಲ್ಲ ಸ್ವಲ್ಪ ಹಾಗೆ ಸ್ಲಿಮ್ಮಲ್ಲೇ ಫ್ರೈ ಆಗಲಿ. ಈಗ ಸಣ್ಣಗೆ ಹಚ್ಚಿರ್ತಕ್ಕಂಥ ಒಂದು ಈರುಳ್ಳಿ, ಈಗ 1/4 ಸ್ಪೂನಷ್ಟು ಜೀರಿಗೆ, ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಒಂದು ಟೊಮೊಟೊನ ಸಣ್ಣಗೆ ಹಚ್ಚಿ ಹಾಕ್ತಾಯಿದ್ದೀನಿ. ಅದು ಅಷ್ಟೇ, ಅದು ತುಂಬ ಎಲ್ಲ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು 10 ಎಸಳು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ. ಅವು ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಈಗ ಖಾರಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. 8 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರ ಬೇಕು ಅನ್ನೋರು ಗುಂಟೂರು ಮೆಣಸಿನ್ಕಾಯಿ ಸಹ ಹಾಕ್ಕೋಬೋದು. ಖಾರ ಜಾಸ್ತಿ ತಿನ್ನಲ್ಲ ಅನ್ನೋರು ಬ್ಯಾಡಗಿ ಮೆಣಸಿನ್ಕಾಯಲ್ಲಿರೋ ಖಾರನೇ ಸಾಕಾಗುತ್ತೆ. ಇಲ್ಲಾಂದರೆ ಆಮೇಲೆ ಬೇಕು ಅಂದರೆ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಳ್ಳೋಣ. ಈಗ ಒಂದು 1/4 ಕಪ್ಪಷ್ಟು ಕಾಯಿ ತುರಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಈಗ ಬೇಸಿಗೆ ಆಗಿರೋದ್ರಿಂದ ಕಾಯಿ ತುರಿನೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ 1-2 ಕರಿಬೇವಿನ ಸೊಪ್ಪು ಪ್ಲಸ್ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಅವು ಅಷ್ಟೇ ಚೆನ್ನಾಗಿ ಫ್ರೈ ಆಗೋವರೆಗೂ ಸಿಮ್ಮಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಈಗ ಅವೆಲ್ಲ ಈಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಇದನ್ನು ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹೀಗೆ ಹಾಕ್ಕೊಂಡು ಅದ್ರ ಜೊತೆಲೇ ಮಸಾಲೆ ಜೊತೆಲೇ ರುಬ್ಕೊಂಬಿಡೋಣ ನೀರು ಸೇರಿಸ್ಕೊಂಡು. ಈಗ ಅದೇ ಪ್ಯಾನ್ ಇಟ್ಕೊಂಡು ಒಂದು 3-4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಈಗ 2 ಈರುಳ್ಳಿನ ಸಣ್ಣಗೆ ಹಚ್ಚಿರತಕ್ಕಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಈಗ 1-2 ಎಸಳಷ್ಟು ಕರಿಬೇವಿನ ಸೊಪ್ಪು, ಈಗ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಆಗಲಿ. 2 ಟೊಮೊಟೊನ ಸಣ್ಣಗೆ ಹಚ್ಕೊಂಡು ಹಾಕ್ತಾಯಿದ್ದೀನಿ. ಈಗ 2 ಟೊಮೊಟೊ ಇವೆಲ್ಲನೂ ಚೆನ್ನಾಗಿ ಫ್ರೈ ಆಗಲಿ. ಈಗ ನಾನು ಆಗಲೇ ಬರೀ ಬ್ಯಾಡಗಿ ಮೆಣಸಿನ್ಕಾಯಿನ ಮಾತ್ರ ಖಾರಕ್ಕೆ ಹಾಕಿದ್ದೀನಿ. ಅದರಿಂದ ಈಗ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಇವು ಅಷ್ಟೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಇವೆಲ್ಲ ಫ್ರೈ ಆದಮೇಲೆ ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕ್ಕೊಳ್ಳೋಣ. ಈ ರುಬ್ಬಿರ್ತಕ್ಕಂಥ ಮಸಾಲೆನ ಸೇರಿಸ್ಕೊಂಡು ನೀರು ಅಷ್ಟೇ, ನಮಗೆ ಸಾರು ಥರ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳೋದು. ಇಲ್ಲ ಸ್ವಲ್ಪ ನಮಗೆ ದೋಸೆ ಚಪಾತಿ ಇದಕ್ಕೆಲ್ಲ ಬೇಕು ಅಂದರೆ ನೀರು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಸ್ವಲ್ಪ ಗೊಜ್ಜು ಟೈಪಲ್ಲಿ ಬೇಕಾದ್ರೆ ಮಾಡ್ಕೋಬೋದು. ಸಾರಾದರೂ ಚೆನ್ನಾಗಿರುತ್ತೆ, ಇಲ್ಲ ಗೊಜ್ಜು ಥರ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ನೀರು ಇನ್ನೂ ಸ್ವಲ್ಪ ಸೇರಿಸ್ಕೊಳ್ಳೋಣ. ಗಟ್ಟಿ ಇದೆ ತುಂಬ, ಅದು ಚೆನ್ನಾಗಿ ಕುದಿಬೇಕು ಮಸಾಲೆ. ಈಗ ಮಸಾಲೆ ಕುದೀಲಿ. ಒಂದು 8-10 ನಿಮಿಷ ಮಸಾಲೆನ ಮುಚ್ಚಿಟ್ಬಿಟ್ಟು ಕುದಿಸೋಣ. ಈಗ ಒಂದು 8-10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಆಗಲಿ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಇನ್ನು ಕುದೀತಾ ಇದೆ. ಅದು ಸುತ್ತ ಸ್ವಲ್ಪ ಎಣ್ಣೆ ಬಿಡೋಂಗಾದರೆ ಮಸಾಲೆ ಫುಲ್ಲು ಬೆಂದಿದೆ ಅಂತ ನೋಡಿ. ಈಗ ಆಚೆಗೆ ಬಾಣಲಿಲಿ ಸೈಡಲ್ಲಿ ಸುತ್ತಲೂ ಎಣ್ಣೆ ಬಿಡ್ತಾ ಇದೆ. ಈಗ ಇದಕ್ಕೆ ಅದನ್ನು ಒಲೆನ ಸಿಮ್ ಮಾಡಿಕೊಂಡು ಈಗ ಮೊಟ್ಟೆಗಳನ್ನ ಒಂದೊಂದಾಗಿ ಒಡೆದು ಬಿಡೋಣ. ಇದನ್ನು ಬೇಯಿಸಿ ಬೇಕಾದ್ರೆ ಹಾಕ್ಕೋಬೋದು. ಈಗ ಹಾಕೋದ್ರಿಂದ ಮೊಟ್ಟೆದು ಅದರ ಅಂಶ ಎಲ್ಲ ಬಿಟ್ಟಿರುತ್ತಲ್ಲ, ಹಿಂಗೆ ಮಾಡಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಒಂದೊಂದನ್ನೇ ಮೊಟ್ಟೆಗಳನ್ನ ಸಪ್ರೇಟಾಗಿ ಬಿಟ್ಕೊಳ್ಳೋಣ. ಅಂದರೆ ಉರಿ ಸ್ವಲ್ಪ ಸಿಮ್ಮಲ್ಲೇ ಇರಬೇಕು.
ಈಗೆಲ್ಲ ಮೊಟ್ಟೆಗಳನ್ನ ಬಿಟ್ಟಿದ್ದೀನಿ. ಈಗ ಒಂದು 3-4 ನಿಮಿಷಗಳ ಕಾಲ ಹಾಗೇ ಇರಬೇಕು. ಅಂದರೆ ಕೈ ಆಡೋದು ಅದೆಲ್ಲ ಮಾಡಿದ್ರೆ ಮೊಟ್ಟೆಗಳೆಲ್ಲ ಕದರೋಗ್ಬಿಡುತ್ತೆ, ಆವಾಗ ಚೆನ್ನಾಗಿರಲ್ಲ. ನೋಡಿ 4-5 ನಿಮಿಷ ಕಾಲ ಬೆಂದಿದೆ ನೋಡಿ. ಈಗ ಹಾಗಾಗಿ ಇದೆ, ಮೊಟ್ಟೆಗಳೆಲ್ಲ ಸಪ್ರೇಟಾಗಿ ಹಾಗೇ ಇರುತ್ತೆ. ಕೈ ಆಡಿಬಿಟ್ರೆ ಎಲ್ಲ ಕದರೋಗ್ಬಿಡುತ್ತೆ. ಈಗ ಲಾಸ್ಟಲ್ಲಿ ಹಚ್ಚಿರ್ತಕ್ಕಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಮೊಟ್ಟೆ ಮಸಾಲ ರೆಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. ಇದು ಪೂರಿ, ಚಪಾತಿ, ಸಾಗು ಥರನೂ ಯೂಸ್ ಮಾಡ್ಕೋಬೋದು. ಪ್ಲಸ್ ಇಲ್ಲಾಂದರೆ ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ.